ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು ಗಿಣ್ಣು. ಬನ್ನಿ ಗಿಣ್ಣ ಹೇಗೆ ಮಾಡೋದು ಅಂತ ನೋಡೋಣ. ಅರ್ಧ ಲೀಟ್ರಷ್ಟು ಗಿಣ್ಣಾಲ್ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಗಿಣ್ಣಾಲ್ ಹಾಕ್ಕೊಂಡು, ಗಿಣ್ಣಾಲು ಸ್ವಲ್ಪ ಹುಳಿ ಬರೆಸ್ಕೊಂಡು ಮೊಸರು ಥರ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಸ್ವಲ್ಪ ಕೈಯಲ್ಲಿ ಎಲ್ಲ ಚೆನ್ನಾಗಿ ಒಡ್ಕೋಬೇಕು. 1 ಲೋಟ ಹಾಲು ಹಾಕ್ಕೊಂಡಿದ್ದೀನಿ. ಕಾಫಿ ಲೋಟದಲ್ಲಿ ಸಾಕು. ಅದೇ ಲೋಟದಲ್ಲಿ 1 ಲೋಟ ನೀರು. ಸ್ಟವ್ ಆನ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ 1-2 ರಿಂದ 3 ನಿಮಿಷ ಹಾಗೇನೆ ಹಾಲೆಲ್ಲ ಚೆನ್ನಾಗಿ ಕಾದು ಕುದಿಯಕ್ಕೆ ಬಿಡೋಣ. ಇವಾಗ ಹಾಲೆಲ್ಲ ಕುದೀತಾ ಇದೆ. ಈ ಟೈಮಲ್ಲಿ ನಾವು 1 ಬಟ್ಲಷ್ಟು ಶಾವಿಗೆ ಹಾಕೊಳ್ಳೋಣ. ಹಸಿ ಶಾವಿಗೆನೇ ಹಾಕೋತಾ ಇದ್ದೀನಿ ನಾನು. ಗಿಣ್ಣು ಬೇರೆ ಬೇರೆ ರೀತಿಲೆಲ್ಲ ಮಾಡ್ತಾರೆ. ಇದು ಶಾವಿಗೆ ಬಳಸಿ ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಶಾವಿಗೆ ಎಲ್ಲ ಆಲ್ಮೋಸ್ಟ್ ಬೆಂದಿದೆ. 1-2 ರಿಂದ 3 ನಿಮಿಷ ಕುದ್ರೆ ಸಾಕು. 1.5 ಬಟ್ಲಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಶಾವಿಗೆ ಒಂದು ಅರ್ಧ ಬೆಂದ ಮೇಲೆ ಬೆಲ್ಲ ಹಾಕ್ಕೊಂಡ್ರೆ ಸರಿ. ಇಲ್ಲಾಂದರೆ ಮುಂಚೆನೇ ಶಾವಿಗೆ ಹಾಕಿದ ತಕ್ಷಣ ಬೆಲ್ಲ ಹಾಕ್ಬಿಟ್ರೆ ಶಾವಿಗೆ ಬೇಗ ಬೇಯೋದಿಲ್ಲ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಕುದಿಲಿ. ಒಂದೆರಡು ನಿಮಿಷ ಹಾಗೆ ಕುದೀತಾ ಇರಲಿ. ಇವಾಗ ಬೆಲ್ಲ ಎಲ್ಲ ಕರಗಿದೆ. ನಾನು 1 ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ಇದನ್ನು ಎಲ್ಲ ನೀಟಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೇನೆ ಆವಾಗವಾಗ ತಿರುಗಿಸ್ತಾ 1-2 ರಿಂದ 3 ನಿಮಿಷ ಕುದಿಸ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ, ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದೀತಾ ಇದೆ. ಗಿಣ್ಣು ರೆಡಿಯಾಗಿದೆ. ಇವಾಗ ನೋಡಿ ನಾವು ಗಿಣ್ಣು ಪಾಯಸ ಎಲ್ಲ ಸ್ವಲ್ಪ ಗಟ್ಟಿಯಾಗಿದೆ. ಇವಾಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಬೋದು. ಈಗೇನಾದರೂ ಸರ್ವ್ ಮಾಡ್ಬೋದು. ಇಲ್ಲಾಂದರೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿದು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸಣ್ಣ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನಷ್ಟು ತುಪ್ಪ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಎಲ್ಲನೂ ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಳ್ಳೋಣ. ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಗಿಣ್ಣು ರೆಡಿ ಆಗಿತ್ತಲ್ಲ, ಅದಕ್ಕೆ ಹಾಕೊಂಡ್ಬಿಡೋಣ. ಈ ರೀತಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಸ್ನೆಲ್ಲ ಪೂರ್ತಿ ನೋಡಿ. ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.